ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ಯಾವನೊಬ್ಬ ಆಟೋ ಡ್ರೈವರ್ ತುಬಾಕೂರ್ ನನ್ನ ಮಗ ಬೈಕ್ ಟ್ಯಾಕ್ಸಿ ರೈಡರ್ ಬಗ್ಗೆ ಕೆಟ್ಟದಾಗೆ ಮಾತಾಡಿದ್ದಾನೆ. ಬೈಕ್ ಟ್ಯಾಕ್ಸಿ ರೈಡರ್ಸ್ ರೇಪ್ ಅಟೆಂಪ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅಂತ ಹೇಳ್ತಾನೆ. ಅದು ಯಾವನ್ ಅಟೆಂಡ್ ಮಾಡಿದಾನೆ ತೋರ್ಸು, ನಿನ್ನ ಹತ್ರ ಪ್ರೂಫ್ ಇದ್ರೆ ವಿಡಿಯೋ ಹಂಗಾರೆ. ಮಿಸ್ಬಿಹೇವ್ಗೂ ರೇಪ್ ಅಟೆಂಪ್ಟ್ಗೂ ಡಿಫ್ರೆನ್ಸ್ ಇಲ್ವಾ ಹಂಗಾರೆ? ಮಿಸ್ಬಿಹೇವ್ ಅಂದ್ರೆ ಬೈಕಲ್ಲಿ ಹೋಗ್ಬೇಕಾದ್ರೆ ಟಚ್ ಆಗಿದೆ, ಕೈ ಕಾಲು ಟಚ್ ಮಾಡಿದ್ರೆ ಅದು ಮಿಸ್ಬಿಹೇವ್ ಅಂತಾರೆ. ಅದು ರೇಪ್ ಅಟೆಂಪ್ಟ್ ಅಂತ ಯಾವನಾರು ಹೇಳ್ತಾನೆ ನಿನಗೆ? ಒಂದು ಚೂರು ರೆಸ್ಪೆಕ್ಟ್ ಇಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂದ್ರೆ. ನಿಮ್ಮ ಮನೆ ಕೆಲಸದಾರ ಅಂದ್ಕೊಂಡ್ಬಿಟ್ಟಿದ್ದೀನಿ ನೀನು. ಅಷ್ಟು ಕೆಟ್ಟದಾಗೆಲ್ಲ ಮಾತಾಡಿದ್ಯಲ್ಲ. ಅವ್ನು ನಂಬರ್ ಪ್ಲೇಟ್ ಇಲ್ಲ ಅಂತ ಬಾಯಿ ಬಂದಂಗೆ ಬೈತಾನೆ. ನಂಬರ್ ಪ್ಲೇಟ್ ಇಲ್ಲ ನೀನು ಯಾವನೇ ಕೇಳಕ್ಕೆ? ಅದನ್ನ ಕೇಳಕ್ಕೆ ಅಂತ ಆರ್ ಟಿ ಒ ಅಧಿಕಾರಿ ಇದ್ದಾರೆ, ಅವ್ರು ಕೇಳ್ತಾರೆ ಬಿಡು. ಹೊಸ ಗಾಡಿ ನಂಬರ್ ಪ್ಲೇಟ್ ಕಟ್ಟಾಗಿದೆ ಅಂತ ಅವ್ನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದಾನೆ, ಹಾಕ್ಸ್ಕೊಂತೀನಿ ಅಂತವ. ಅದಕ್ಕೆ ನೀನು ಕೆಟ್ಟದಾಗೆಲ್ಲ ಮಾತಾಡ್ತೀಯ, ರೆಸ್ಪೆಕ್ಟ್ ಇಲ್ಲ ಯಾರಿಗೂ. ಈ ನಿಮ್ಮ ಬಾಯಲ್ಲಿ ಬರೋದಲ್ಲ ಇವೇ ಕಚಡ ಮಾತುಗಳನ್ನ. ಈ ಥರ ಮಾತಾಡೋದಕ್ಕೆ ಯಾವನ ಪ್ಯಾಸೆಂಜರ್ ಮುಖ ಕಿತ್ತೋಗಿ ಮೂತಿ ಮೇಲೆ ಹೊಡೆದು ಕಳಿಸಿರೋದು ನಿಮ್ಮ ಆಟೋ ಡ್ರೈವರ್ಗೆ. ಫಸ್ಟ್ ಕರೆಕ್ಟಾಗಿ ಮಾತಾಡೋದು ಕಲ್ತ್ಕೊಳ್ರಿ, ರೆಸ್ಪೆಕ್ಟ್ ಕೊಟ್ಟು ಪಬ್ಲಿಕ್ಸ್ ಹತ್ರನ. ನೀವೇನು ರೌಡಿಗಳ ನೀವು ಬೆಂಗಳೂರಲ್ಲಿ? ನಿಮ್ಮನ್ನು ಕೇಳೋರು ಹೇಳೋರು ಯಾರು ಇಲ್ವಾ? ಇದೇ ಥರ ಆಡ್ತಾರೆ ನಿಮಗೆಲ್ಲ ಆರ್ ಟಿ ಓದವ್ರು ಒಂದು ಗತಿ ಕಾಣಿಸ್ತಾರೆ ಗ್ಯಾರಂಟಿ ಮುಂದಿನ ದಿನಗಳಲ್ಲಿ. ಫಸ್ಟ್ ನಿಮ್ಮದೇ ನಿಮ್ಮ ತೊಳ್ಕೊಳ್ರಿ. ನಿಮ್ಮವೇ ಸಾವಿರ ತೂತಿದ್ದಾವೆ. ನಿಮ್ಮಲ್ಲಿರೋ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಬೈಕ್ ಟ್ಯಾಕ್ಸಿ ರೈಡರ್ ಇಟ್ಕೊಂಡು ಪದೇ ಪದೇ ಟಾರ್ಚರ್ ಕೊಡ್ತೀರಾ. ಇಲ್ಲಿಗಲ್ಲು ಅಂತ ಯಾರೋ ಹೈಕೋರ್ಟ್ ರಾಜ್ಯ ಸರ್ಕಾರನಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಲೀಗಲ್ ಅಂತ ಬೈಕ್ ಟ್ಯಾಕ್ಸಿಗೆ. ನೀನು ಯಾವನ್ ಇಲ್ಲಿಗಲ್ ಅಂತ ಹೇಳಕ್ ಮತ್ತೆ ಪದೇ ಪದೇ? ಹೈಕೋರ್ಟಿಂದ ಪರ್ಮಿಷನ್ ಬಂದಾಗೋಯ್ತು ಲೀಗಲ್ ಆಗಿ ಬೈಕ್ ಟ್ಯಾಕ್ಸಿ ಓಡಿಸ್ಬೋದಂತಾನ. 50 ಸಲ ಹೇಳ್ತೀಯ ಇಲ್ಲಿಗಲ್ಲು, ನೀನು ಮಾಡ್ತಾರೆ ಕೆಲಸನೇ ಕಚಡ ಕೆಲಸ ಅಂತೀಯ. ಕಚಡ ಕೆಲಸ ಏನಂದ್ರೆ ಗೊತ್ತಾ? ಕೊಲೆ ಮಾಡೋದು, ದರೋಡೆ ಮಾಡೋದು, ರೇಪ್ ಮಾಡೋದು, ಅವು ಕಚಡ ಕೆಲಸ. ನ್ಯಾಯವಾಗಿ ಬೈಕಿ ಬಂಡವಾಳ ಹಾಕೊಂಡು ದುಡ್ಕೊಂಡು ತಿಂತಾರೆ, ಅದು ಕಚಡ ಕೆಲಸ ಅಲ್ಲ ಅದು. ಫಸ್ಟ್ ಮಾತಾಡ್ಬೇಕಾದ್ರೆ ತಿಳ್ಕೊಂಡು ಮಾತಾಡು. ನೀವು ಯಾರೋ ಒಬ್ರು ಮಾಡ್ತಿರಲ್ಲ ಆಟೋ ಡ್ರೈವರ್ಸ್, ಈ ಥರ ಇಡೀ ಆಟೋ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು. ಕರೆಕ್ಟಾಗಿ ಮಾತಾಡೋದು ಫಸ್ಟ್ ಕಲ್ತ್ಕೊಳ್ರಿ ನೀವು. ಯಾರೇ ಆಗಲಿ ಒಬ್ಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು ಕಲೀರಿ ಫಸ್ಟು. ಏನು ಬೈಕ್ ಟ್ಯಾಕ್ಸಿ ರೈಡರ್ಸ್ ನಿಮ್ಮ ಮನೆ ಕೆಲಸ್ತಾರ, ನಿಮ್ಮ ಹಾಳುಗಳ ನೀವು ಒಂದಂಗೆಲ್ಲ ಅನ್ನಿಸ್ಕೊಳಕ್ಕೆ? ಎಷ್ಟು ದೌರ್ಜನ್ಯ ಮಾಡ್ತೀರಿ ಅವ್ರ ಮೇಲೆ? ಪ್ರತಿನಿತ್ಯ ಒಂದಲ್ಲ ಒಂದು ವಿಡಿಯೋ ಬರ್ತಾ ಇದೆ, ನಮಗೂ ನೋಡಿ ನೋಡಿ ಸಾಕಾಗೋಗಿದೆ. ನಿಮ್ಮ ಮನೆ ಕೆಲಸದವ್ರ ಅನ್ನೋ ಥರ ಟ್ರೀಟ್ ಮಾಡ್ತೀಯಾ? ನಿನ್ನ ಆಟೋ ಗುದ್ದಿಬಿಟ್ಟಿದಾನಂತೆ, ಗುದ್ದಿರೋದು ತೋರ್ಸ. ನಿನ್ನ ಆಟೋ ಏನು ಡ್ಯಾಮೇಜ್ ಆಗಿದೆ ವಿಡಿಯೋ ಮಾಡಿ ತೋರಿಸು. ಅದ್ರ ಬಿಟ್ಟಿದೆಯಲ್ಲ, ಏನಾದ್ರು ವಿಡಿಯೋದಲ್ಲಿ ತೋರಿಸಿದ್ಯಾ ಗಾಡಿ ಡ್ಯಾಮೇಜ್ ಆಗಿದೆ ಅಂತ? ಅನ್ನೆಸರಿ ಸುಮ್ಮನೆ ಕಿರಿಕ್ ಮಾಡ್ಕೊಂಡು ಹೋಗ್ತಿರಲ್ರಿ ಬೈಕ್ ಟ್ಯಾಕ್ಸಿ ರೈಡರ್ಗಳ ಮೇಲೆ. ಏನು ಮಾಡಿದ್ದಾರೆ ಅಂತ ಅವರು? ಅವ್ರನ್ನ ಅವ್ರು ನ್ಯಾಯ ದುಡ್ಕೊಂಡು ತಿಂತಾರೆ. ನಿಮಗೇನು ನೋವು? ನಿಮಗೆ ಬಾಡಿಗೆ ಬರ್ತಾ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ಆಟೋ ಮಾರ್ಕೊಂಡು ಹೋಗ್ರಿ. ಸುಮ್ಮನೆ ಬಾಡಿಗೆ ಬರ್ತಾ ಇರೋದಕ್ಕೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಇಟ್ಕೊಂಡು ಕೆಟ್ಟ ಮಾತುಗಳು ಯೂಸ್ ಮಾಡ್ಕೊಂಡು ಹೊಡೆಯೋದು, ಬೈಯೋದು. ಎಷ್ಟು ವರ್ಸ್ಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದೆಯಾ ಅವನಿಗೆ? ಏನು ಅಂದ್ಕೊಂಡ್ಬಿಟ್ಟಿದ್ರಿ ನೀವು ಹಂಗಾರೆ? ನೀವು ಬೆಂಗಳೂರೇ ನಿಮ್ದಾಗ್ಬಿಟ್ಟಿದ್ದ? ನಿಮ್ಮ ಹೆಸರು ಬರ್ಕೊಟ್ಬಿಟ್ಟಿದ್ದಾರಾ? ನಿಮ್ಮ ಆಟೋಗಳು ಬಿಟ್ಟರೆ ಬೇರೆ ಯಾರು ಡ್ಯೂಟಿನೇ ಮಾಡೋಂಗಿಲ್ಲ, ಇಲ್ಲಿ ಬೈಕ್ ಟ್ಯಾಕ್ಸಿ ಏನೂ ಮಾಡೋಂಗಿಲ್ಲ, ನೀವು ಮಾತ್ರ ದುಡ್ಕೊಂಡು ಹೋಗ್ಬೇಕಂತ ನಾನು ಬರ್ಕೊಟ್ಟಿದ್ದಾರೆ ಯಾರಾದ್ರೂ? ಹೈಕೋರ್ಟು, ಸೆಂಟ್ರಲ್ ಗೌರ್ಮೆಂಟ್, ರಾಜ್ಯ ಸರ್ಕಾರದ ಎಲ್ಲ ಪರ್ಮಿಷನ್ ಬಂದಾಗೋಗಿದೆ, ಗ್ರೀನ್ ಸಿಗ್ನಲ್ ಲೀಗಲ್ ಆಗಿದೆ ಬೈಕ್ ಟ್ಯಾಕ್ಸಿ ಮಾಡಿ ಅಂತಾನ. ಮತ್ತೆ ನಿಂದಲ್ಲಿ ಸೆಂಟ್ರಲ್ ಕಡ್ಡಿ ಅಲ್ಲಾಡ್ಸಕ್ಕೆ ಬರ್ತೀರಾ? ಇಲ್ಲಿಗಲ್ಲು ಯಾವ ನೀನು ಮಾಡೋಕೆ ಹೇಳಿದ್ದು? ಏನು ಸರ್ವಿಸ್ ಕೊಡ್ತೀರಾ? ಏನು ಸೇಫ್ಟಿ ಕೊಡ್ತೀಯ ನೀನು? ಆ ನಂಬರ್ ಪ್ಲೇಟ್ ಕಟ್ಟಾಗಿದೆ ಆಕಸ್ಮಿಕ ಏನಕ್ಕೆ ಬರ್ತೀಯ ಡ್ಯೂಟಿಗೆ? ಯಾವನು ಬರೋಕೆ ಹೇಳಿ ಡ್ಯೂಟಿಗೆ ಅಂತ ಕೇಳ್ತೀಯ? ನಿನ್ನ ಕಂಪ್ನಿ ಕೆಲಸ ಮಾಡ್ದೆ ಅವನು? ಡ್ಯೂಟಿಗೆ ಬರ್ಬೇಕಾದ್ರೆ ಎಲ್ಲ ಹೊಸ ಗಾಡಿದು ಇನ್ನೂ ನಂಬರ್ ಪ್ಲೇಟ್ ಹೊಸ್ದಾಗಿ ಹಾಕ್ಸಿದ್ರೆ ಸರಿಯಾಗಿ ಫಿಟ್ ಮಾಡಿಲ್ಲ, ಕಟ್ಟಾಗಿದೆ, ಹಾಕಿಸ್ಕೊಂತ ಅಂದ್ಬಿಡು ಅವನು. ಹಾಕ್ಸ್ಕೊಂಡಿಲ್ಲ ಅಂದ್ರೆ ಅವ್ನಿಗೆ ಕೇಸ್ ಹಾಕ್ತಾರೆ, ಆರ್ ಟಿ ಹೋದ್ರೆ ಕೇಸ್ ಫೈನ್ ಕಟ್ತಾನೆ ಅವನು. ನಿನಗೇನು ನೋವು ಆಯ್ತಾ? ನಿನಗೇನಾರ ಪ್ರಾಬ್ಲಮ್ಮ? ನಿನಗೇನಾರು ಚುಚ್ತಾ ಇದೆ ಅದು? ನಿನ್ನ ಕೆಲಸ ಎಷ್ಟಷ್ಟು ನೋಡಯ್ಯ ನೀನು. ಬೇರೆ ಊರು ಉತ್ಸಾಹ ನಿನಗೇನು ಕೇಳು? ನಿಮ್ಮ ಇರೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರೆ ಫಸ್ಟು. ನಿಮ್ಮ ಸಂಘಟನೆಗಳು ಎಲ್ಲಪ್ಪ ಇದ್ದೀರಾ? ನಿಮ್ಮ ಆಟೋ ಡ್ರೈವರ್ಸ್ಗಳು ಎಷ್ಟು ದುರ್ವರ್ತನೆ, ಎಷ್ಟು ದೌರ್ಜನ್ಯ, ದರ್ಪ ಮಾಡ್ತಾರೆ, ರೌಡಿಸಮ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ. ಇವತ್ತಿಗೂ ಒಬ್ಬರ ಧ್ವನಿ ಎತ್ತಿ ಮಾತಾಡ್ತೀರಾ? ನಿಮ್ಮ ಆಟೋ ಡ್ರೈವರ್ಸ್ಗಳ ಮೇಲೆ ಏನಾರು ಒಂದು ಚೂರು ಆಗ್ಬಿಟ್ರೆ ಅದನ್ನೇ ದೊಡ್ಡ ಹೈಲೈಟ್ ಮಾಡಿ ತೋರಿಸ್ತೀರಿ ಎಲ್ಲರೂ. ಈ ಥರ ಎಲ್ಲ ಬಾಯಿ ಬಂದಂಗೆ ನೋಡಲ್ ಬೈತಾರೆ. ಬೈಕ್ ಟ್ಯಾಕ್ಸಿ ರೈಡರ್ಸ್ ಇಟ್ಕೊಂಡು ಹೊಡೆಯೋಕೆ ಹೋಗೋದು, ಅವೆಚ್ಚ ಶಬ್ದಗಳಿಂದ ಬೈಯೋದು. ಇವಕ್ಕೆ ಯಾರು ಒಬ್ಬರು ಸ್ಪಂದಿಸ್ತೀರಾ ವಿಡಿಯೋಗಳು ಮಾಡಿ? ಯಾರು ಮಾಡಲ್ಲ. ಇಂಥವೆಲ್ಲ ಮಾಡಿಬಿಟ್ರಪ್ಪ ಅಂತ ಯಾರು ಒಬ್ಬರು ಹೇಳ್ತೀರಾ? ಅವ್ರು ಏನು ಮಾಡಿದ್ರು ಅದಕ್ಕೆ ಎಂಕರೇಜ್ ಮಾಡ್ತೀರಾ ಅಷ್ಟೇ ನೀವು. ಫಸ್ಟ್ ಇವೆಲ್ಲ ಮಾಡೋದು ಕಮ್ಮಿ ಮಾಡಿರಿ ಫಸ್ಟು, ಆಯಿತಾ? ನೀವು ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಭ್ಯಸ್ಥರಾಗಿ ನಡ್ಕೊಳ್ಳಿ ಫಸ್ಟ್. ಪಬ್ಲಿಕ್ಸ್ ಹತ್ರ ಆಗಲಿ, ರೈಡರ್ಗಳ ಹತ್ರ ಯಾರ ಹತ್ರನಾರಾಗಲಿ, ನಿಮಗೂ ಒಳ್ಳೇದಾಗತ್ತೆ. ನೀವು ಮಾಡೋದು ಈ ಥರ ಕೆಲಸಗಳು ಇನ್ನೆಲ್ಲಿಂದ ನಿಮಗೆ ಅಡುಗೆ ಸಂಪಾದನೆ ಆಗೋ ಒಳ್ಳೆ ಕೆಲಸ ಆಗೋದ್ರೆ ಆಗತ್ತೆ ಹೇಳಿ? ಫಸ್ಟು ರೌಡಿಸಮ್ ಬಿಡಿ. ಫಸ್ಟು ರೌಡಿಸಮ್ ಬಿಟ್ಟು ಒಳ್ಳೆ ರೀತಿಲಿ ನಡ್ಕೊಳ್ಳಿ ಫಸ್ಟ್ ನೀವು. ನಂಬರ್ ಪ್ಲೇಟ್ ಹಾಕಿಲ್ವೋ, ಅವ್ನು ಹೆಂಗೆ ಸರ್ವಿಸ್ ಕೊಡ್ತಾನೋ ಅದು ಅವನಿಗೆ ಬಿಟ್ಟಿದ್ದು. ಪ್ರಾಬ್ಲಮ್ ಅಂದರೆ ಅವ್ನು ಫೇಸ್ ಮಾಡ್ತಾನೆ. ಊರು ಸವರ್ ನಿಮ್ಗೆ ಯಾಕೆ? ಇವತ್ತು ನಂಬರ್ ಪ್ಲೇಟ್ ಇಲ್ಲ ಅಂತ ಕೇಳ್ತೀಯಲ್ಲ, ಒಂದು ಕಟ್ಟಾಗಿರೋದು ಅವರೇನು ನಂಬರ್ ವಿತೌಟ್ ನಂಬರ್ ಪ್ಲೇಟ ಬಂದಿಲ್ಲ. ಇವತ್ತು ಬೆಂಗಳೂರಲ್ಲಿ ಎಷ್ಟು ನಂಬರ್ ವಿತೌಟ್ ನಂಬರ್ ಪ್ಲೇಟ ಗಾಡಿ ಓಡಿಸ್ತಾರೆ ನೋಡಿದ್ಯಾ ನೀನು? ಅವೆಲ್ಲ ಕೇಳೋಕೆ ಅಧಿಕಾರ ಇದೆಯಾ ನಿನಗೆ? ರೈಟ್ಸ್ ಇದೆಯಾ? ಪವರ್ ಇದೆಯಾ? ಮೀಟ್ರ್ ಇದೆಯಾ? ಹೋಗಿ ಕೇಳಪ್ಪ ಹಂಗಾರ ಅವನ್ನ. ನಿನಗೆ ಅಷ್ಟೊಂದು ತಾಕತ್ತಿದ್ರೆ ಅವೆಲ್ಲ ಕೇಳೋಕ್ಕಾಗಲ್ಲ ನಿಮಗೆ ಅಲ್ಲಿ. ಇಲ್ಲಿ ಯಾರೋ ಅಮಾಯಕ ಸಿಕ್ಬಿಟ್ಟ ರೋಡಲ್ಲಿ ಅಂತ ಅವ್ನು ಹಿಡ್ಕೊಂಡು ಏನು ಮೇಲಿಂದ ಕೆಳಗಡೆ ರುಬ್ಬಿದ್ದೆ. ಯಾರಾದ್ರು ಜೊತೆಗೆ ಒಂದು ಇಬ್ಬರು ಬಂದ್ಬಿಟ್ರೆ ಇನ್ನೂ ಜಾಸ್ತಿ ಆಗೋಗ್ಬಿಡುತ್ತೆ ನಿಮ್ಮದು ಪವರ್. ನಿಮಗೆಲ್ಲ ಒಂದಲ್ಲ ಒಂದು ದಿವಸ ಯಾರು ಬರ್ತಾರೆ ನಿಮಗೆ ಸರಿಯಾಗಿ ಗತಿ ಕಾಣಿಸ್ತಾರೆ, ಅವತ್ತೇ ಸರಿ ಹೋಗೋದು ನೀವು. ಅಲ್ಲಿವರೆಗೂ ನಿಮ್ದು ಇದೇ ಆಟ ಆಗೋಗುತ್ತೆ.
ತಡ್ಕೊಳಕ್ ಆಗ್ತಿಲ್ಲಲ್ಲ ಅವ್ರಿ. ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಬಂತು, ಇನ್ನು ಜನ ಜಾಸ್ತಿ ಆಗೋದ್ರು, ಎಲ್ಲ ಆರ್ಡರ್ ಅವ್ರಿಗೆ ಹೋಗ್ತಾ ಇದೆ, ನಮಗೆ ಸಂಪಾದನೆ ಆಗ್ತಾ ಇಲ್ಲ, ಈ ಉರಿ ತಡೆಯಕ್ ಆಗ್ತಾ ಇಲ್ಲ. ಏನ್ ಮಾಡೋದು? ಪ್ರತಿನಿತ್ಯ ಏನಾದ್ರು ಒಂದು ಕಿರಿಕ್ ಮಾಡ್ತಾನೆ ಇರ್ತೀರ. ಬಂದು ಗಾಡಿ ಗುದ್ದಿಬಿಟ್ನಂತೆ ಏನೋ ಒಂದು ಆಟೋ ತಗ್ಗಿ ನುಗ್ಗೆಕಾಯಿ ಹೋಗ್ಬಿಟ್ಟಿದೆ. ಟಚ್ಚೇ ಮಾಡಿಲ್ಲ, ಅನ್ನೆಸೆಸರಿ ಖ್ಯಾತಿ ತಕೊಂಡು ಹೋಗಿದಾರ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮೇಲೆ. ಏನೋ ಒಂದು ಕಿತಾಪತಿ ಮಾಡಬೇಕು, ಗಲಾಟೆ ಮಾಡಬೇಕು, ವಿಡಿಯೋ ಮಾಡಿ ಹಾಕ್ಬೇಕು, ಇದೇ ಕೆಲಸ ಆಗೋಗಿದೆ. ಫಸ್ಟ್ ನೀವು ನ್ಯಾಯವಾದ ರೀತಿಯಲ್ಲಿ ವರ್ತನೆ ಮಾಡೋದು ಕಲೀರಿ. ಫಸ್ಟು ರೈಡರೇ ಆಗಿರ್ಬೋದು, ಪಬ್ಲಿಕ್ಕೇ ಆಗಿರ್ಬೋದು, ಯಾರೇ ಆಗಿರ್ಬೋದು. ಅಲ್ಲಿ ಮೊನ್ನೆ ಆಗಿರೋ ಘಟನೆ ಏನಾಗಿದೆ ಗೊತ್ತಿಲ್ಲ. ಆಟೋ ಡ್ರೈವರ್ ಪ್ಯಾಸೆಂಜರ್ಗೆ ಏನು ಬೈದ್ನೋ ಇಲ್ಲ ಪ್ಯಾಸೆಂಜರ್ ಅವ್ರಿಗೇನು ಬೈದ್ನೋ ಇಟ್ಕೊಂಡು ರುಬ್ಬಿದ್ದಾರೆ. ಅದಕ್ಕೆ ಹೇಳೋದು, ಫಸ್ಟ್ ನಾವು ಕರೆಕ್ಟಾಗಿರಬೇಕು. ನಾವು ಸರಿ ಇದ್ದರೆ ಯಾರೂ ಏಕಾಏಕಿ ನಮ್ಮ ಮೇಲೆ ಕೈ ಮಾಡಲ್ಲ. ನಮ್ಮ ನಾಲಿಗೆ ನಾವು ಸರಿ ಇಲ್ಲ ಅಂದರೆ ನಮ್ಮ ಮೇಲೆ ಯಾರು ಕೈ ಮಾಡ್ತಾರೆ. ಈಗ ನೀನು ಈ ಥರ ಮಾತಾಡಿದ್ರೆ ಅವನ ಯಾರು ಸುಮ್ಮನೆ ಹೋದ, ಇನ್ನೊಬ್ಬರು ಸರಿಯಾಗಿರೋನ ಇದ್ರೆ ನಿನಗೂ ಮೂತಿ ಕಿತ್ತೋಗಿ ಹೊಡೆದೋಗಿರೋನು. ಎಲ್ಲರೂ ಹಂಗೆ ಇರಲ್ಲ, ಒಂದಲ್ಲೊಂದು ದಿವಸ ಹಿಂಗೆ ತಿರುಗಿ ಬಿಡುತ್ತಾರೆ ಯಾರೊಬ್ರು. ಮೊನ್ನೆ ಆಯ್ತಾರೆ ಅದೇ ಥರ ಇನ್ನೊಬ್ಬ ಬಂದಾರಿದ್ರೆ ತಿರುಗಿ ಸರಿಯಾಗಿ ಕೊಡ್ತಾನೆ ಮೂಗ್ತಿ ಮೇಲೆ. ಫಸ್ಟು ಕರೆಕ್ಟಾಗಿ ಮಾತಾಡೋದು ಕಲ್ತ್ಕೊಡ್ರಿ. ಫಸ್ಟು ನಿಮ್ಮೊಬ್ಬರಿಗೆ ಫ್ಯಾಮಿಲಿ ಇರಲ್ಲ, ಅವ್ರಿಗೂ ಫ್ಯಾಮಿಲಿ ಇದೆ. ಅವ್ನು ನ್ಯಾಯವಾದ ರೀತಿ ದುಡ್ಕೊಳಕ್ಕೆ ಬಂದಿದ್ದಾನೆ. ರೇಪ್ ಅಟೆಂಪ್ಟ್ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾರು ರೇಪ್ ಅಟೆಂಪ್ಟ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್? ತೋರಿಸ್ರಿ ಇವತ್ತಿನವರೆಗೂ. ಯಾವ್ದಾರು ಬೈಕ್ ಟ್ಯಾಕ್ಸಿಲಿ ರೇಪ್ ಆಗಿರೋದು ತೋರಿಸಿದ್ದೀರೇನ್ರಿ? ಒಂದಾದ್ರೂ ಇದ್ರೆ ಪ್ರೂಫ್ ವಿಡಿಯೋ ತೋರಿಸ್ರಿ ನೋಡೋಣ. ಬೈಕ್ ಟ್ಯಾಕ್ಸಿಲಿ ರೇಪ್ ಅಟೆಂಪ್ಟ್ ಮಾಡಿರೋದು ನಿಮ್ಮ ಕೈಲಿ ಅಷ್ಟು ತಾಕತ್ತಿದ್ರೆ ಮಾತಾಡೋದು ಮುಂಚೆ ಯೋಚನೆ ಮಾಡಿ ಮಾತಾಡ್ರಿ. ಏನು ರೇಪ್ ಅಟೆಂಪ್ಟ್ ಅಂತ? ರೇಪ್ ಅಟೆಂಪ್ಟ್ಗೂ ಮಿಸ್ಬಿಹೇವ್ಗೂ ವ್ಯತ್ಯಾಸನೇ ಗೊತ್ತಿಲ್ದಂಗೆ ಮಾತಾಡ್ತೀರಿ ನೀವೆಲ್ಲ ಹೆಂಗ್ರಿ ನೀವು ರಾಜ್ಯದ ಪ್ರಜೆಗಳು ಅಂತ ಹೇಳ್ಕೊಡಕ್ಕೆ ನಾಚಿಕೆ ಆಗುತ್ತೆ ನಮಗೆ. ನೀವೇನು ಅಕ್ಕ ತಂಗಿ ಜೊತೆ ಹುಟ್ಟಿಲ್ವಾ? ನಿಮಗೇನು ಫ್ಯಾಮಿಲಿ ಇಲ್ವಾ? ಹಂಗಾದ್ರೆ ಯಾವನೋ ಒಬ್ಬ ಇಬ್ಬ ಮಾಡೋಕ್ಕೆ ಲಕ್ಷಕ್ಕೊಬ್ಬ ಮಿಸ್ಬಿಹೇವ್. ಇಡೀ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆಲ್ಲ ಕೆಟ್ಟ ಹೆಸರು ಬರೋ ಥರ ಮಾತಾಡ್ತೀರಿ ನೀವು. ಸೇಫ್ಟಿ ಕೊಡ್ತಾರೋ ಬಿಡ್ತಾರೋ ಅದೇನೋ ನೆಕ್ಸ್ಟು ಅವ್ರು ಏನು ಮಾಡ್ತಾನೋ, ಆಕ್ಸಿಡೆಂಟ್ ಆಗುತ್ತೋ, ಅದಕ್ಕೇನೋ ಕಂಪ್ನಿ ಇದೆ ಅವರಿದ್ದಾರೆ ನೋಡ್ಕೊಂತಾರ್ರಿ. ನಿಮ್ಮ ಕೆಲಸ ಎಷ್ಟು ಅಷ್ಟು ನೀವು ಮಾಡಿರಿ ಫಸ್ಟು. ನಿಮ್ಗೆ ಯಾಕೆ ಇನ್ನೊಬ್ಬರು ಉಸಾಬರಿ ಅಂತ ನಾನು ಕೇಳ್ತಾ ಇರೋದು. ಪದೇ ಬೈಕ್ ಟ್ಯಾಕ್ಸಿ ರೈಡರ್ಗಳಿಗೆ ಏನಕ್ಕೆ ಬರ್ತೀರೋ ತೊಂದರೆ ಕೊಡೋಕೆ? ನೀವು ಬೇರೆ ಕೆಲಸನೇ ಇಲ್ವ ನಿಮಗೆ? 3 ಹೊತ್ತು ಇದೇ ಕೆಲಸನ ನಿಮ್ಮದು? ನೀವು ಸಂಪಾದನೆ ಮಾಡೋಕ್ಕೆ ಬರಲ್ಲ ರೋಡಿಗೆ. ಈ ಥರ ಕೀಟ್ ತಗೊಂಡು ರೌಡಿಸಮ್ ಮಾಡೋಕ್ಕೆ ಬರ್ತೀರ ಅಷ್ಟೇ ನೀವು. ಅಷ್ಟು ನಿಮ್ಮ ರೌಡಿಸಮ್ ದರ್ಪ ನಿಲ್ಲಬೇಕು ಬೆಂಗಳೂರಲ್ಲಿ. ಆವಾಗಲೇ ಎಲ್ಲರೂ ಉದ್ಧಾರ ಆಗೋದು, ಎಲ್ಲರೂ ಸರಿ ಹೋಗ್ತಾರೆ. ನೀವು ಮಾಡೋ ಕೆಲಸದಿಂದ ಇವತ್ತು ಒಳ್ಳೆ ಆಟೋ ಡ್ರೈವರ್ಗೂ ಕೆಟ್ಟ ಹೆಸರು, ಬ್ಯಾಡ್ ನೇಮ್ ಬರ್ತಾ ಇದೆ ಬೆಂಗಳೂರಲ್ಲಿ. ಜನಗಳಿಗೆ ಆಟೋ ಡ್ರೈವರ್ಸ್ ಅಂದ್ರೆ ಬೇಡಪ್ಪ ಅವ್ರ ಸವಾಸ. ಅವ್ರ ಜೊತೆಗೆ ಏನಕ್ಕಪ್ಪ ದುಷ್ಟನ್ ಕಂಡ್ರೆ ದೂರ ಇರೋಣ ಅಂತಾರೆ. ಯಾರೋ ನಿಮ್ಮಂತರ 4 ಜನ ಮಾಡೋ ಕೆಲಸದಿಂದ ಒಳ್ಳೆಯವ್ರಿಗೂ ಇವತ್ತು ಕಾಲ ಇಲ್ಲ ಬೆಂಗಳೂರಲ್ಲಿ. ಆ ಥರ ಆಗ್ತಾ ಇದೆ. ಅಷ್ಟು ನೀವು ಸರಿ ಹೋಗ್ಬೇಕು. ನಿಮ್ಮ ಸಂಘಟನೆಯವರು ಎಚ್ಚರಿಕೆ ಕೊಡಬೇಕು ನಿಮ್ಮಂಥವ್ರಿಗೆಲ್ಲನ. ಈ ಥರ ಎಲ್ಲ ಮಾಡಬೇಡ್ರಪ್ಪ. ಪಬ್ಲಿಕ್ಸ್ಗೆ ಆಗಲಿ ಯಾವುದೇ ಒಂದು ರೈಡರ್ಸ್ಗಾಗಲಿ ಅದನ್ನು ಕೇಳೋಕ್ಕೆ ಗೌರ್ಮೆಂಟ್ ಇದೆ. ಅವ್ನು ನಂಬರ್ ಪ್ಲೇಟ್ ಹಾಕಿಲ್ವೋ ಇಲ್ಲ ಅವ್ರು ಹೆಂಗೆ ಸೇಫ್ಟಿ ಕೊಡ್ತಾನೋ ಮತ್ತೊಂದು ಮಗದೊಂದು ಏನು ಪ್ರಾಬ್ಲಮ್ ಇದ್ರು ಅದಕ್ಕೆ ಅಂತ ಒಂದು ಕಾನೂನು ವ್ಯವಸ್ಥೆ ಇದೆ. ಅವ್ರು ಕೇಳ್ಕೊತಾರೆ. ನಿಮಗೆ ಯಾಕೆ? ನಿಮ್ಮ ಕೆಲಸ ಅಷ್ಟು ಮಾಡ್ಕೊಂಡು ಹೋಗ್ರಿ. ನಿಮಗೆ ಉಗಿಬೇಕು ಫಸ್ಟ್ ಮುಖದ ಮೇಲೆ. ಅಲ್ಲಿವರೆಗೂ ಸರಿ ಹೋಗಲ್ಲ ನೀವು ಆಡಿದ್ದೇ ಆಟ ಹೋಗ್ಬಿಟ್ಟಿದ್ದು ಬೆಂಗಳೂರಲ್ಲಿ. ಆ ವಿಡಿಯೋ ಪ್ಲೇ ಮಾಡ್ತೀನಿ ಲಾಸ್ಟಲ್ಲಿ, ಅದು ನೋಡಿ ಗೊತ್ತಾಗುತ್ತೆ ನಿಮಗೇನೆ ಅವ್ನು ಎಷ್ಟು ಯಾವ ಥರ ವರ್ಸ್ಟ್ ಲ್ಯಾಂಗ್ವೇಜ್ ಮಾತಾಡಿದಾನೆ ಅಂತ. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಾಡೋದ್ ಕೆಲಸ ನೋಡ್ರೆ ಕಚಡ ಕೆಲಸ. ನನ್ನ ಗಾಡಿ ಗುದ್ದವ್ ನೀವ್ನು. ನನ್ನ ಗಾಡಿ ಗುದ್ದುಬಿಟ್ಟು ಗಾಂಚಲಿ ಮಾಡ್ತಾನೆ. ನನ್ನ ಗಾಡಿ ಗುದ್ದುಬಿಟ್ಟು ಇವನು. ಇದಕ್ಕೆ ಯಾವ ನ್ಯಾಯ ಇದು? ಇಲ್ಲಿ ನಂಬರ್ ಪ್ಲೇಟ್ ಇಲ್ಲ. ನೋಡಿ, ಇಲ್ಲಿ ನೋಡಿ, ಒಂದು ನಂಬರ್ ಪ್ಲೇಟ್ ಇಲ್ಲ. ಯಾರಿಗೆ ಹೆಂಗೆ ಇವರು ಸಾರ್ವಜನಿಕರಿಗೆ ಸೇಫ್ಟಿ ಕೊಡ್ತಾರೆ? ಇವರು ಎಷ್ಟು ಅನಾಹುತಗಳಾಗಿದೆ, ಎಷ್ಟು ರೇಪ್ ಅಟೆಂಡ್ ಆಗಿದೆ, ಕಾಲು ಕೈ ಮುರ್ಕೊಂಡು ಸತ್ತೋಗಿದ್ದಾರೆ. ಏನಕ್ಕೆ ನೀನು ಏನಕ್ಕೆ ಬಂದೆ ತಗೊಂಡು ಗಾಡಿಯ? ಬೆಳಿಗ್ಗೆ ಆದ್ಮೇಲೆ ನೀನೇನ್ಕೋ ಬತ್ತೀಯ ಡ್ಯೂಟಿಗೆ? ನಿನ್ ಯಾವ ಹಂಗಲ್ಲೇ ನಿನಗೆ ಗಾಡಿ ನಂಬರ್ ಇಲ್ದಾದ್ರೆ ಹೆಂಗ್ ಬತ್ತೀಯ ನೀನ್ ರೋಡ್ಗೆ? ಸಾರ್ವಜನಿಕರಿಗೆ ಮುರ್ಕೊಂಡಿದ್ರೆ ಏನಕ್ಕೋ ಬತ್ತೀಯ ಡ್ಯೂಟಿಗೆ? ಏನಕ್ಕೋ ಬತ್ತೀಯ ನೀನು? ಮಾಡ್ತಾ ಇರೋದೇ ಇಲ್ಲಿಗಲ್ಲು. ಮಾಡಕ್ಕೆಂದ್ರೆ ಹಂಗಾರೆ ಏನ್ ಬೇಕಾದ್ರೂ ಸ್ಮಗ್ಲಿಂಗ್ ಮಾಡ್ಬಿಡ್ತೀಯಾ? ಮತ್ತೆ ನಂಬರ್ ಇಲ್ದಾನೆ ಸಾರ್ವಜನಿಕರಿಗೆ ಏನೋ ಸೇಫ್ಟಿ ಕೊಡ್ತೀಯಾ? ಸಾರ್ವಜನಿಕರಿಗೆ ಏನ್ ಸೇಫ್ಟಿ ಕೊಡ್ತೀಯಾ? ಏನು ಹೇಳು. ಹೆಲ್ಮೆಟ್ ಎತ್ತೋ. ಎತ್ತಲೇ ಹೆಲ್ಮೆಟ್ ಅಲ್ಲೇ ಎತ್ತ. ನೀನೇನು ಮಾಡಿ ಗಂಧಾರಿ ಕೆಲಸ ಮಾಡಿಲ್ಲ. ಎತ್ತಲೇ ಹೇಳು. ಏನು ಮತ್ತೆ ಇಲ್ಲ ಮುರ್ಕೊಂಡು ಬಿದ್ರಿ ಏನಕ್ಕೆ ಬಂದೆ ಡ್ಯೂಟಿಗೆ? ನಾನು ಒಂದೇ ಪ್ರಶ್ನೆ ಆನ್ಸರ್ ಕೊಡು. ನೀನು ಏನಕ್ಕೆ ಬಂದೆ? ಹಂಗ ಅನ್ಬಿಟ್ಟು ಸಾರ್ವಜನಿಕರಿಗೆ ಏನ್ ಸೇಫ್ಟಿ ಕೊಡ್ತೀಯಾ? ಸಾರ್ವಜನಿಕರಿಗೆ ಸೇವೆ ಹೆಂಗ್ ಕೊಡ್ತೀಯಾ ನೀನು? ಸಾರ್ವಜನಿಕರಿಗೆ ಏನ್ ಸೇವೆ ಕೊಡ್ತೀಯ ನೀನು? ಸಾರ್ವಜನಿಕರಿಗೆ ಏನ್ ಸೇವೆ ಕೊಡ್ತೀಯಾ? ನಾನು